Good morning. So today we are going to continue with our discussion that we had in the previous session on Euclidean algorithm. So just to revisit the algorithm steps, as you can see here, first of all, Euclidean algorithm is used to find the GCD of two numbers A and B, of course, not both of which are zero. And the steps of the algorithm are as follows. ಮೊದಲನೇದಾಗಿ, if either A is 0 or B is 0, then automatically GCD ನಮಗೆ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಯೂಕ್ಲಿಡಿಯನ್ ಅಲ್ಗಾರಿದಮ್ ಮತ್ತೆ ಬೇಕಾಗೋದಿಲ್ಲ. ಸೊ ದ ರಿಸಲ್ಟ್ ಇಸ್ ವೆರಿ ಟ್ರಿವಿಯಲ್. ಹಾಗಾಗಿ ನಾವು ಯೂಕ್ಲಿಡಿಯನ್ ಅಲ್ಗಾರಿದಮ್ ಅಪ್ಲೈ ಮಾಡೋ ಅಗತ್ಯನೇ ಬರೋದಿಲ್ಲ. ಸೊ ವಿ ಅಸ್ಯೂಮ್ ದಟ್ A is not 0 and B is not 0 from now on. ಹಾಗೇನೆ A ಅಥವಾ B ನೆಗೆಟಿವ್ ಆಗಿದ್ರೆ we use this property which says that GCD of A, B is equal to GCD of mod A, mod B. ಸೊ ನೆಗೆಟಿವ್ ಇಂಟೀಜರ್ಸ್ ಇದ್ರೆ ಅವುಗಳ ಪಾಸಿಟಿವ್ ಕೌಂಟರ್ ಪಾರ್ಟ್ಸ್ ಇಟ್ಕೊಂಡು ನಾವು ಯೂಕ್ಲಿಡಿಯನ್ ಅಲ್ಗಾರಿದಮ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿಂದ ಮುಂದಕ್ಕೆ ವಿ ಅಸ್ಯೂಮ್ ದಟ್ ದ ಗಿವನ್ ಎ ಅಂಡ್ ಬಿ ಆರ್ ಬೋತ್ ಪಾಸಿಟಿವ್ ಬಿಕಾಸ್ ಆಲ್ ದಿ ಅದರ್ ಕೇಸಸ್ ಆರ್ ಆಲ್ರೆಡಿ ಡಿಸ್ಕಸ್ ಅಲ್ಲಿ, ರೈಟ್? ಸೊ ವಿ ಅಸ್ಯೂಮ್ ದಟ್ ಎ ಅಂಡ್ ಬಿ ಆರ್ ಗ್ರೇಟರ್ ದನ್ 0 ಅಂಡ್ ವಿ ಆಲ್ಸೋ ಅಸ್ಯೂಮ್ ದಟ್ ಬಿ ಇಸ್ ಗ್ರೇಟರ್ ದನ್ ಎ ಬಿಕಾಸ್ ಬಿ ಮತ್ತೆ ಎ ಎರಡು ಈಕ್ವಲ್ ಆಗಿದ್ರೆ ಮತ್ತೆ GCD ಕಂಡುಹಿಡಿಯೋದು ತುಂಬಾ ಟ್ರಿವಿಯಲ್ ಆಗಿರುತ್ತೆ. ವಾಟ್ ಇಸ್ ದ GCD if A and B are equal? Modulus A. Very good. Modulus of A ಆಗಿರುತ್ತೆ. ಸೊ ಮಾಡೋದಕ್ಕೆ ಏನು ಕೆಲಸ ಇರೋದಿಲ್ಲ. ಸೊ ಯೂಕ್ಲಿಡಿಯನ್ ಅಲ್ಗಾರಿದಮ್ ಅಪ್ಲೈ ಮಾಡುವಂತ ಅಗತ್ಯನೇ ಬರೋದಿಲ್ಲ. ಸೊ ಹಾಗಾಗಿ ವಿ ಅಸ್ಯೂಮ್ ದಟ್ one integer is greater than the other integer. So we choose B to be the bigger integer and A to be the smaller integer. Okay. ಸೊ ಈಗ ನಾನು ಇಲ್ಲಿ ಹೇಗೆ ಯೂಕ್ಲಿಡಿಯನ್ ಅಲ್ಗಾರಿದಮ್ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಲೆಫ್ಟ್ ಅಲ್ಲಿ ನಾನು ಬರಿತಿದ್ದೀನಲ್ಲ, ಉದ್ದಕ್ಕೆ ಒಂದಾದ್ಮೇಲೆ ಒಂದು ಇಂಟೀಜರ್ಸ್ ಬರಿತಾ ಹೋಗ್ತೀನಿ. ಓಕೆ. ಅಂಡ್ ಬರೆಯೋ ಆರ್ಡರ್ ಹೇಗಿರುತ್ತೆ ಅಂದ್ರೆ ಮೇಲ್ಗಡೆ ಇರೋದು ದೊಡ್ಡದು, ಕೆಳಗಡೆ ಇರೋದು ಚಿಕ್ಕದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಚೋಸನ್ ಬಿ ಗ್ರೇಟರ್ ದನ್ ಎ. ಸೊ ಫಸ್ಟ್ ನಾನು ಬಿ ಬರಿತೀನಿ, ಆಮೇಲೆ ಎ ಬರಿತೀನಿ. ಸೊ ನಾವು ವಿಲ್ ಅಪ್ಲೈ ದ ಡಿವಿಷನ್ ಅಲ್ಗಾರಿದಮ್ ಟು ಡಿವೈಡ್ ಬಿ ಬೈ ಎ. ಸೊ ಡಿವಿಷನ್ ಅಲ್ಗಾರಿದಮ್ ಅಪ್ಲೈ ಮಾಡಿದಾಗ ನಮಗೆ ಒಂದು ರಿಮೈಂಡರ್ ಸಿಗುತ್ತೆ. ಮುಖ್ಯವಾಗಿ ನಮ್ಮ ಕಾನ್ಸಂಟ್ರೇಷನ್ ಈಗ ಸದ್ಯಕ್ಕಂತೂ ಮುಖ್ಯವಾಗಿ ರಿಮೈಂಡರ್ ಮೇಲೆ ಅಷ್ಟೇ ಆಗಿರುತ್ತೆ. ಸೊ ರಿಮೈಂಡರ್ ನ R1 ಅಂತ ಕರೆಯೋಣ. ಸೊ R1 ವ್ಯಾಲ್ಯೂ ಏನಾಗಿರುತ್ತೆ? ಇಟ್ ಇಸ್ ಬಿಟ್ವೀನ್ 0 ಅಂಡ್ A, ಕರೆಕ್ಟಾ? ಸೊ R1 is going to be smaller than A specifically, ಕರೆಕ್ಟಾ? ರೈಟ್. ಈಗ ಸಪೋಸ್ R1 is 0, ಏನಾಗುತ್ತೆ? ರಿಮೈಂಡರ್ 0 ಆಗ್ತಿದೆ ಅಂದ್ರೆ ಅರ್ಥ ಏನು? ಏನಾಗುತ್ತೆ? R1 0 ಆದ್ರೆ A divides B ಆಗುತ್ತೆ, ಕರೆಕ್ಟಾ? ಸೊ A divides B ಆದ್ರೆ ಆಟೋಮ್ಯಾಟಿಕಲಿ GCD ಆಫ್ A ಮತ್ತೆ B A ಆಗ್ಬಿಡುತ್ತಲ್ವಾ? ಹೌದಾ? ಎಸ್ ಆರ್ ನೋ? ಇಫ್ A divides B, GCD ಆಫ್ A and B ಏನಾಗುತ್ತೆ? A ಆಗತ್ತಾ? ಸರಿನಾ ಇದು ಈ ಸ್ಟೆಪ್? Yes, sir. Okay. Yes, sir. So if R1 is 0, then the GCD of A and B is A. ಅಂದ್ರೆ ಹಿಂದಿನ ಸ್ಟೆಪ್ ಅಲ್ಲಿ ಏನಿದೆಯೋ ಅದೇ GCD ಆಗುತ್ತೆ. If R1 is not 0, then we'll have to proceed further. GCD ಸಿಕ್ಕಿದ್ಮೇಲೆ ಮಾಡಕ್ಕೇನು ಕೆಲಸ ಇರೋದಿಲ್ಲ, ಅಷ್ಟೇ ಯೂಕ್ಲಿಡಿಯನ್ ಅಲ್ಗಾರಿದಮ್ ಆಗಿರುತ್ತೆ. So if R1 is not 0, we proceed further. How do we proceed further? Now this is a key step, ಅರ್ಥ ಮಾಡ್ಕೊಳ್ಳಿ. ಸೊ ಈ ಲಿಸ್ಟ್ ಅಲ್ಲಿ ಲಾಸ್ಟ್ 2 ನಂಬರ್ಸ್ ಯಾವ್ದಿದೆಯೋ ಅದು ಬಿಟ್ಟು ಹಿಂದಿನ ನಂಬರ್ ನ ಡಿಸ್ಕಾರ್ಡ್ ಮಾಡಿ ಅಂಡ್ ಲಾಸ್ಟ್ ಅಲ್ಲಿ ಇರುವಂತ 2 ನಂಬರ್ಸ್ ಗೆ ಡಿವಿಷನ್ ಅಲ್ಗಾರಿದಮ್ ಅಪ್ಲೈ ಮಾಡಿ. ಈಗ ಲಾಸ್ಟ್ ಅಲ್ಲಿ ಇರುವಂತ ನಂಬರ್ಸ್ ಯಾವ್ಯಾವುದು? ಎ ಮತ್ತೆ R1. ಅದನ್ನು ಡಿವಿಷನ್ ಅಲ್ಗಾರಿದಮ್ ಅಪ್ಲೈ ಮಾಡುವಾಗ ಎನ R1 ಇಂದ ಡಿವೈಡ್ ಮಾಡಿ. ಓಕೆನಾ? ಅರ್ಥ ಆಯ್ತಾ? ಸೊ ಡಿವೈಡ್ ಮಾಡಿದಾಗ ಒಂದು ರಿಮೈಂಡರ್ ಸಿಗುತ್ತೆ, ಅದನ್ನ R2 ಅಂತ ಕರ್ಕೊಳ್ಳಿ. ಇನ್ ಮಿಕ್ಕಿದ ಎಕ್ಸ್ಪ್ರೆಷನ್ಸ್ ಎಲ್ಲ ಮರ್ತು ಹೋಗಿ, ಇಷ್ಟು ನೀವು ಫಾಲೋ ಮಾಡ್ತಾ ಹೋಗಿ. ಸೊ ವಿಲ್ ಗೆಟ್ ಎ ರಿಮೈಂಡರ್, ಸೇ R2. ಸಪೋಸ್ R2 is 0, what will happen? Yes, what will happen if R2 is 0? R2 0 ಆಗ್ತಿದೆ ಅಂದ್ರೆ ಅರ್ಥ ಏನು? R2 becomes 0 only when R1 divides A. Correct? If R1 divides A, then what will happen with the GCD of A and R1? ಏನಾಗುತ್ತೆ? GCD of A, R1, if R1 divides A, is going to be what?
R1. ಕರೆಕ್ಟ್ ಅಲ್ವಾ? ಸರಿ ತಾನೆ? ಅಂಡ್ GCD of A and R1 ಆದ್ರೆ according to the previous theorem that we have proved in the previous class, GCD of A and B is equal to GCD of A and R1. So GCD of A and R1 ಆದ್ಮೇಲೆ GCD of A and B ಏನಾಗಿರುತ್ತೆ? R1. ಆಗಿರುತ್ತೆ. ಸೊ ಬೇಸಿಕಲಿ ಇದು 0 ಆಯ್ತಂದ್ರೆ ಇದು ಹಿಂದೆ ಬಂದಿರುವಂತ ರಿಮೈಂಡರ್ GCD ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ GCD ಸಿಕ್ಕಿದ್ಮೇಲೆ ಮತ್ತೆ ಏನಾದ್ರು ಮಾಡಕ್ಕಿರುತ್ತೆ ಕೆಲಸ? No, sir. ಇಲ್ಲ. So when do we have to proceed further with the algorithm? Only when the remainder is not 0. ಹೇಳಿ, ರಿಮೈಂಡರ್ 0 ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಏನ್ ಮಾಡ್ತೀರಿ? R1 ಮತ್ತೆ R2 ಕನ್ಸಿಡರ್ ಮಾಡ್ಕೊಂಡು. ವೆರಿ ಗುಡ್. R1 ಮತ್ತೆ R2 ಕನ್ಸಿಡರ್ ಮಾಡಿ, ಯಾವ್ದನ್ನ ಯಾವ್ದ್ರಿಂದ ಡಿವೈಡ್ ಮಾಡಿ? R1 ಅನ್ನ R2 ಇಂದ ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ಏನ್ ಸಿಗುತ್ತೆ ನಮ್ಗೆ? we are going to get another remainder. We'll call that remainder as R3. Okay, so our remainder R3 ಆಗಿದ್ರೆ ಒಂದು ನಿಮಿಷ. So our remainder R3 ಆಗಿದ್ರೆ what will happen? What are the possibilities for R3? If R3 is 0, R2 will be the GCD. Very good. R3 0 ಆದ್ರೆ R2 will become the GCD. R3 0 ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ತಿರ್ಗಾ R2 R3 ಕನ್ಸಿಡರ್ ಮಾಡ್ಕೊಂಡು. Good. Discard R1, consider R2 and R3, divide R2 by R3. ಅರ್ಥ ಆಯ್ತಾ? ಸೊ ಹೀಗೆ ಮಾಡ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ? ನಮ್ಗೆ ಒಂದೊಂದೇ ರಿಮೈಂಡರ್ಸ್ ಬರ್ತಾ ಹೋಗುತ್ತೆ. R1, R2, R3 ಬಂದಿದೆ, ಈಗ ತಾನೆ R4 ಬರ್ಬೋದು, R5 ಬರ್ಬೋದು, ಹೀಗೆ ಬರ್ತಾ ಹೋಗುತ್ತೆ. ಅಂಡ್ ಮುಖ್ಯವಾಗಿ ಈ ರಿಮೈಂಡರ್ ಗಳೆಲ್ಲ ಏನಾಗ್ತಿವೆ? ಈ ಆರ್ಡರ್ ನೀವು ಗಮನಿಸಿದ್ರೆ ಈ ಲಿಸ್ಟ್ ನ ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಯಾವ ಆರ್ಡರ್ ಬರಿತೀವಿ ನಾವು? ಅಸೈನಿಂಗ್ ಆರ್ಡರ್ ಅಲ್ಲ, ಡಿಸೈನಿಂಗ್ ಆರ್ಡರ್ ಅಲ್ಲ ಈ ನಂಬರ್ಸ್ ಬರಿತಿರೋದು? ಡಿಸೆಂಡಿಂಗ್ ಆರ್ಡರ್. ನಂಬರ್ಸ್ ಚಿಕ್ಕದಾಗ್ತಾ ಹೋಗ್ತಿವೆ. ಬಿ ಗಿಂತ ಎ ಚಿಕ್ಕದು, ಎ ಗಿಂತ R1 ಚಿಕ್ಕದು, R1 ಗಿಂತ R2 ಚಿಕ್ಕದು. ಸೊ ಹೀಗೆ ಆಗ್ತಾ ಇದ್ರೆ ನಂಬರ್ಸ್ ಕಡಿಮೆ ಆಗ್ತಿದ್ಯಾ ಜಾಸ್ತಿ ಆಗ್ತಿದ್ಯಾ? ಕಡಿಮೆ ಆಗ್ತಾ ಅಲ್ಟಿಮೇಟ್ಲಿ ಎಲ್ಲಿಗೆ ಹೋಗಿ ತಲುಪತ್ತೆ ಇದು? 0. ಫೈನೈಟ್ ನಂಬರ್ಸ್ ಆಗಿರೋದ್ರಿಂದ ಅಲ್ಟಿಮೇಟ್ಲಿ ದಿಸ್ ಮಸ್ಟ್ ರೀಚ್ 0 ಬಿಕಾಸ್ ಎನಿ ರಿಮೈಂಡರ್ is greater than or equal to 0. 0 ಗಿಂತ ಕಡಿಮೆ ಆಗಕ್ಕೆ ಚಾನ್ಸ್ ಇಲ್ಲ. ಸೊ 0ಗೆ ಬಂದು ನಿಲ್ಲತ್ತೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ರಿಮೈಂಡರ್. ಅರ್ಥ ಆಗ್ತಿದೆಯಾ ಈ ಪಾಯಿಂಟ್? ಸೊ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ರಿಮೈಂಡರ್ 0 ಆಗಿದೆ ಅಂದ್ರೆ ಅದರ ಹಿಂದಿನ ರಿಮೈಂಡರ್ ನ RN ಅಂತ ಕರೆದ್ರೆ RN ಏನಾಗಿರುತ್ತೆ? GCD. The GCD RN will become the GCD of that number and the previous number, and that is equal to the GCD of the previous number and the previous number. ಹಾಗೆ ಹೋಗ್ತಾ ಅಲ್ಟಿಮೇಟ್ಲಿ ಯಾವ್ದಕ್ಕೆ ಬರ್ತೀವಿ ನಾವು? This RN will be the GCD of A and B ಅಂತ ಬರ್ತೀವಿ. So that is ultimately going to give us the GCD of A and B. ಅರ್ಥ ಆಯ್ತಾ? ಈಗ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಯ್ತಾ ಸ್ಟೆಪ್ಸ್? ಸೊ ಈ ಮಾತಲ್ಲಿ ಹೇಳಿದಿನ ಎಕ್ಸ್ಪ್ರೆಷನ್ ಒಂದ್ಸಲ ತೋರಿಸ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ಸೊ GCD of RN, RN minus 1 ಕರೆಕ್ಟಾ? ಸೊ ಏನಾಗಿರುತ್ತೆ ಇದು? ಈಗ ತಾನೇ ಹೇಳಿದಾಗೆ RN ಆಗಿರುತ್ತೆ, ಸರಿನಾ? ಹೌದಾ? RN, RN minus 1 ಅಂದ್ರೆ ಲಾಸ್ಟ್ ನಾನ್ ಜೀರೋ ರಿಮೈಂಡರ್ RN ಆಗಿದ್ರೆ ಅದು ಹಿಂದಿನ ಎರಡು ನಂಬರ್ಗಳ GCD ಇದಾಗಿರುತ್ತೆ. ದಟ್ ಈಸ್ ಆಲ್ಸೋ ಈಕ್ವಲ್ ಟು GCD ಆಫ್ ಯಾವ್ದು ಹೇಳ್ತೀರಾ? RN minus 1, ಸಾರಿ, GCD of RN minus 1, ಹೇಳಿ RN minus 2, ಸರಿನಾ? ಸೊ ಹೀಗೆ ಹಿಂದಕ್ಕೆ ಹೋಗ್ತಾ ಅಲ್ಟಿಮೇಟ್ಲಿ ಎಲ್ಲಿಗೆ ಬರ್ತೀವಿ ನಾವು? GCD of A, B. So that is equal to GCD of A, R1 ಆಗಿರುತ್ತೆ as such. ಅದು that is equal to GCD of ಹೇಳಿ R1, R2. ಗುಡ್. R1, R2 ಆಗಿರುತ್ತೆ. ಸೊ ಹೀಗೆ ಹೋಗ್ತಾ
ultimately ಎಲ್ಲಿಗೆ ಹೋಗ್ತೀವಿ? This will ultimately give us the GCD as Rn. And once we have got the GCD, we end with the process and we claim that that is a required GCD. And ಇದು ಯಾವಾಗ? ಮತ್ತೆ ಹೇಳ್ತೀನಿ ಯಾವಾಗ? If Rn is the last non-zero remainder, we have this expression. So Rn ಅನ್ನೋದು last non-zero remainder ಆದ್ರೆ we have this expression and that completes the division Euclidean algorithm. ಅರ್ಥ ಆಯ್ತಾ ಎಲ್ಲರಿಗೂ? Yes, sir. ಎಲ್ರಿಗೂ all yeses? Are you all able to follow this part? Yes, sir. Yes, sir. Okay, good. This is all about the Euclidean algorithm. ಇದಕ್ಕಿಂತ ಇನ್ನ ಚೆನ್ನಾಗಿ ನಿಮಗೆ ಪ್ರಾಬ್ಲಮ್ಸ್ ಬಂದಾಗ ಅರ್ಥ ಆಗುತ್ತೆ. ಸೊ ತಲೆಗೆ ಜಾಸ್ತಿ ಕೆಡಿಸ್ಕೋಬೇಡಿ. ಸೊ ಪ್ರಾಬ್ಲಮ್ಸ್ ಹೋಗಕ್ಕೆ ಮುಂಚೆ ಇನ್ನೊಂದು ತುಂಬಾ ಹೇಳಮ್ಮ. ಇದನ್ನ ಮುಂಚೆದು ಪೇಜ್ ಸ್ವಲ್ಪ ಲಾಸ್ಟ್ 2 ಲೈನ್ಸ್ ತೋರಿಸಿ ಸರ್. ಹೇಳಮ್ಮ. ಒಂದು ನಿಮಿಷ ಸರ್ ಅದೊಂದು. ಅಲ್ಲ ಇದು ರೆಕಾರ್ಡ್ ಮಾಡ್ತಿದ್ದೀನಮ್ಮ, ಇದು ವಿಡಿಯೋ ಶೇರ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಯು ಕ್ಯಾನ್ once again refer to the video. Yes sir. Okay. Yes sir. Okay. So this is all about the Euclidean algorithm. So ಪ್ರಾಬ್ಲಮ್ಸ್ ಹೋಗಕ್ ಮುಂಚೆ ನಮಗೆ ಯೂಕ್ಲಿಡಿಯನ್ ಅಲ್ಗಾರಿದಮ್ ನ ಇಂಪಾರ್ಟೆನ್ಸ್ ಮತ್ತೊಂದು ಕಾರಣಕ್ಕೂ ಬೇಕಿದೆ. ಅದಕ್ಕೋಸ್ಕರ ಅದೇನು ಅಂತ ತಿಳ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗೋಣ. Go through this note. What does it say? The Euclidean algorithm can be used backwards to obtain the GCD of A and B as a linear combination of A and B. What does it mean? First of all, can I express the GCD of A and B as a linear combination of A and B? ಮಾಡಕ್ ಸಾಧ್ಯನಾ? ಯಾವ್ದು ಇಂಟಿಜರ್ಸ್ ಕೊಟ್ಟಿದ್ರೆ can I express the GCD as a linear combination of A and B? Yes. ನೆನಪಿದ್ಯಾ ಇದು? ಒಂದು ಥಿಯರಮ್ ಆಗಿ ಪ್ರೂವ್ ಮಾಡಿದ್ವಿ. ಫಸ್ಟ್ ಥಿಯರಮ್ ಅಂಡರ್ GCD ಅಲ್ವಾ? If D is a GCD of A and B, if D is a GCD of A and B, then we can write D as A into X plus B into Y for some integers X and Y. ಇದನ್ನ ನಾವು ಪ್ರೂವ್ ಮಾಡಿದೀವಿ ಅಲ್ವಾ ಥಿಯರಮ್? ಈಗ ಆ ಥಿಯರಮ್ ಹೇಳುತ್ತೆ ಈ ತರ ಎಕ್ಸ್ಪ್ರೆಸ್ ಮಾಡಕ್ ಆಗತ್ತೆ ಅಂತ ಹೇಳುತ್ತೆ. ಬಟ್ ಈ ತರ ಎಕ್ಸ್ಪ್ರೆಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ನೀವು ನೋಡಿದ ಹಾಗೆ ಪ್ರಾಬ್ಲಮ್ಸ್ ಅಲ್ಲಿ. ಸೊ ಯೂಕ್ಲಿಡಿಯನ್ ಅಲ್ಗಾರಿದಮ್ ಇದನ್ನು ಕೂಡ ಮಾಡ್ಕೊಡುತ್ತೆ ನಮ್ಗೆ. ಅಂದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಟು ಎಕ್ಸ್ಪ್ರೆಸ್ ದ GCD ಆಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ A and B. ಹೇಗೆ ಇಟ್ ಕ್ಯಾನ್ ಬಿ ಯೂಸ್ಡ್ ಬ್ಯಾಕ್ವರ್ಡ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಾಬ್ಲಮ್ಸ್ ಬಂದಾಗ ಟು obtain the GCD of A and B as a linear combination of A and B. ಸೊ GCD ಕಲಿಯಕ್ಕೆ ಅಷ್ಟೇ ಅಲ್ಲ ಯೂಕ್ಲಿಡಿಯನ್ ಅಲ್ಗಾರಿದಮ್ ಬೇಕಾಗಿರೋದು. It also helps us to find or get the GCD as a linear combination of A and B. ಇದು ಕೂಡ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಸೊ ಈ ಕಾರಣಕ್ಕೆ ಕೂಡ ನಾವು ಯೂಕ್ಲಿಡಿಯನ್ ಅಲ್ಗಾರಿದಮ್ ನ ಉಪಯೋಗಿಸ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ ಈ ಪಾಯಿಂಟ್? Yes. Okay. If the answer is yes, I think it's time to start with some nice problems. Problems ಬಂದಾಗ ಯೂಶಲಿ GCD ಗೆ ಸಂಬಂಧಪಟ್ಟಿರೋ ಯಾವುದೇ ಕ್ವೆಶ್ಚನ್ ಕೊಟ್ಟಿದ್ರು ಕೂಡ ನಂಬರ್ಸ್ ಕೊಟ್ಬಿಟ್ಟು ಫೈಂಡ್ ದ GCD ಆಫ್ ಎನಿ ಟು ಯಾವುದೋ ಎರಡು ನಂಬರ್ಸ್ ಕೊಟ್ಬಿಟ್ಟು ಫೈಂಡ್ ದ GCD ಆಫ್ ದೋಸ್ ಟು ನಂಬರ್ಸ್ ಅಂತ ಕೊಟ್ರೆ you will inevitably have to use Euclidean algorithm, especially when the numbers are large. ಅರ್ಥ ಆಯ್ತಾ? ಪರ್ಟಿಕ್ಯುಲರ್ಲಿ ಬರೀ GCD ಕಲಿಯಕ್ಕೆ ಕೇಳಿದ್ರೆ express the GCD as a linear combination of the given two numbers ಅಂತ ಕೊಟ್ರಂತೂ ಡೆಫಿನೆಟ್ಲಿ ನೀವು Euclidean algorithm ನ ಉಪಯೋಗಿಸಲೇಬೇಕು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ Euclidean algorithm ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಗೆ ಅರ್ಥ ಆಗ್ಬೇಕು ಯಾವಾಗ ನೀವು Euclidean algorithm ನ ಉಪಯೋಗಿಸಬೇಕು ಅಂತ. ಅರ್ಥ ಆಯ್ತಾ ಪಾಯಿಂಟ್? Okay. ಇಷ್ಟು ಹೇಳ್ತಾ we will start off with the first problem in such a case. The first problem states this. Of course, ನಿಮಗೆ ಗೊತ್ತಾಗ್ಲಿ ಅದಕ್ಕೋಸ್ಕರ ಕ್ಲಿಯರ್ ಆಗಿ ಪ್ರಾಬ್ಲಮ್ ಅನ್ನು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ. Obtain the GCD of some two numbers using Euclidean algorithm ಅಂತ ಕೊಟ್ಟಿದ್ದೀನಿ. Further express it. It ಅಂದ್ರೆ ಏನಿದೆ? What do you mean by it here? Subject ಏನು ಹಿಂದಿನ ಸ್ಟೇಟ್ಮೆಂಟ್ ಅಲ್ಲಿ? GCD. So express the GCD as a linear combination of the two numbers ಅಂತ ಕೊಡ್ತಾ ಇದ್ದಾರೆ. So
first problem ಆಗಿರೋದ್ರಿಂದ I'm going to solve the whole problem for you. So pay attention. Examination point of view and subject point of view, as always, very important. These problems are going to be. ಆರಾಮಾಗಿ 5 marks ಗೆ questions ಕೇಳ್ಬೋದು ಇದ್ರ ಮೇಲೆ, ನೀವು ಅಷ್ಟೇ ಆರಾಮಾಗಿ ಆನ್ಸರ್ ಮಾಡ್ಬೋದು. So what is the first step? ಅರ್ಥ ಆಗಿರೋದು ಈಗ ಒಂದೊಂದೇ ಸ್ಟೆಪ್ ಹೇಳ್ತಾ ಹೋಗಿ. ಏನು? Let what? A and A and B ಅಂತ ಬರ್ಕೋಬೇಕು. ವೆರಿ ಗುಡ್. ಅದರಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಎರಡಲ್ಲಿ ಯಾವ್ದಾದ್ರು ಒಂದು ನಂಬರ್ ನೆಗೆಟಿವ್ ಇದ್ರೆ ಆಗ ಅದರ ಪಾಸಿಟಿವ್ ಅನ್ನು ಮಾತ್ರ ತಗೊಂಡು ಎ ಮತ್ತೆ ಬಿ ತಗೋಬೇಕು. ಸದ್ಯಕ್ಕೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಒಂದು 54 ಇದೆ, ಒಂದು 78 ಇದೆ. ಸೊ ವಿಲ್ ಚೂಸ್ ಎ ಅಂಡ್ ಬಿ ಟು ಬಿ ವಾಟ್ ಅಂಡ್ ವಾಟ್. ಎ ಏನ್ ತಗೋಬೇಕು ನಮ್ಮ ಅಲ್ಗಾರಿದಮ್ ಪ್ರಕಾರ, ಬಿ ಏನ್ ತಗೋಬೇಕು. A is 54, B 78. Very good. So we will have to choose A to be the smaller number and B to be the larger number. ನಮ್ ಕನ್ವೆನ್ಷನ್ ಪ್ರಕಾರ. ಸೊ ಇಲ್ಲ ಸರ್ ನಾನು ಎ ಅಂತ ಇದನ್ನೇ ಕರಿತೀನಿ, ಬಿ ಅಂತ ಅದನ್ನೇ ಕರಿತೀನಿ, ಉಲ್ಟಾ ಮಾಡ್ತೀನಿ ಅಂದ್ರೆ ಉಲ್ಟಾ ಮಾಡ್ಬೋದು, ಬಟ್ ಕನ್ಫ್ಯೂಷನ್ ಬೇಡ ಅನ್ನೋದಕ್ಕೋಸ್ಕರ ನಾನು ಹೀಗೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಬಿ ಬಂತು, ಎ ಬಂತು. ವಾಟ್ ಇಸ್ ಬಿ? 78, ಎ ಇಸ್ 54. ಓಕೆನಾ? ಈಗ ಇಷ್ಟಾದ್ಮೇಲೆ ವಾಟ್ ನೆಕ್ಸ್ಟ್? ಕಣ್ಣು ಮುಚ್ಕೊಂಡು ಅಪ್ಲೈಯಿಂಗ್ ಏನು ಡಿವಿಷನ್ ಅಲ್ಗಾರಿದಮ್ ಟು ಡಿವೈಡ್ ಬಿ ಬೈ ಎ. ವಿ ಹ್ಯಾವ್, ಹೇಳಿ ಏನ್ ಸಿಗುತ್ತೆ ಡಿವಿಷನ್ ಅಲ್ಗಾರಿದಮ್ ಅಪ್ಲೈ ಮಾಡಿದ್ರೆ? 54 ಅನ್ನು ತಗೊಂಡು 78 ಡಿವೈಡ್ ಮಾಡಿದ್ರೆ 78. ಆಫ್ ಕೋರ್ಸ್ ಒಂದ್ಸಲ 70. ಅಷ್ಟೇ ಡಿವೈಡ್ ಮಾಡಕ್ಕಾಗೋದು. 54 24. ಕರೆಕ್ಟ್ ಅಲ್ವಾ? ಸರಿ ಇದೆಯಾ ಇದು? ಸೊ ಸರಿ Yes, ಇದ್ರೆ sir. ಏನ್ ಸಿಗುತ್ತೆ ನಮಗೆ ಡಿವಿಷನ್ ಅಲ್ಗಾರಿದಮ್ ಸ್ಟೇಟ್ಮೆಂಟ್ ಪ್ರಕಾರ? ವಾಟ್ ಆರ್ ವಿ ಗೋಯಿಂಗ್ ಟು ಗೆಟ್? 70 equal to 54 into 1 plus 24. 54 into 1 plus 24. ಅಂಡ್ ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋ ನಂಬರು ಏನು? ಯಾವ ನಂಬರು? 24. 24 ಆಗಿರುತ್ತೆ. ಸೊ ರಿಮೈಂಡರ್ ಏನಾಗಿರುತ್ತೋ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅಂಡ್ ನಮ್ ನೊಟೇಷನ್ಸ್ ಪ್ರಕಾರ ಈ ರಿಮೈಂಡರ್ 24 ಅಂತ ಏನ್ ಬಂದಿದೆಯಲ್ಲ, ವಾಟ್ ಇಸ್ ದ ವ್ಯಾಲ್ಯೂ ಆಫ್, ವಾಟ್ ಇಸ್ ಇಟ್ ರಿಟರ್ನ್ ಆಸ್? R1. Very good. R1. R1 24 ಬಂತು. What next? Shall we stop the process of Euclidean algorithm? ನಿಲ್ಲಿಸ್ಬೇಕಾ ಪ್ರಾಸೆಸ್? No, sir. Obviously Sir. ನಿಲ್ಲಿಸೋ ಆಗಿಲ್ಲ. ಯಾಕೆ? This is not 0. R1 0 ಬಂದಿಲ್ಲ, ಸೊ ನಿಲ್ಲಿಸೋ ಆಗಿಲ್ಲ ಪ್ರಾಸೆಸ್. ಸೊ ಅದನ್ನ ನಾನು ಬರಿತೀನಿ. ನಾನು ಎಂತ ಹೇಳ್ತೀನಿ ನಾನೀಗ? Since R1 is not equal to 0, since R1 is not equal to 0, so not equal to 0 ಆಗ್ತಿದೆ. not equal to 0, what do we do? R1 0 ಆಗಿಲ್ಲ, ಅದರಿಂದಾಗಿ Apply division algorithm. division algorithm to divide. ಹೇಳಿ what by what now? A by R1. ಕರೆಕ್ಟಾ? Yes, sir. ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಲ್ಲ ಮೆಥಡ್. ಅದರಲ್ಲಿ ಈಗ ತಾನೇ ನಮ್ಗೆ R1 ಬಂತು, 0 ಆಗ್ಲಿಲ್ಲ. ಸೊ ಇದನ್ನ ಮರೆತು ನಾವು ಈ ಎರಡು ನಂಬರ್ಸ್ ತಗೋಬೇಕು. ಸೊ ಎ ಏನು, R1 ಏನು? A is equal to 54, R is equal to 24. ಸೊ 54 ತಗೋಬೇಕು. ಈಗ 54 ತಗೊಂಡು ವಿಲ್ ಹ್ಯಾವ್ ಟು ಡಿವೈಡ್ ಇಟ್ ಬೈ 24. ವಾಟ್ ಡು ವಿ ಗೆಟ್? ಡಿವೈಡ್ ಮಾಡಿದ್ರೆ 24 to 48. ರಿಮೈಂಡರ್ 27. ಕರೆಕ್ಟಾ? Yes, sir. ಸೊ ಅಕಾರ್ಡಿಂಗ್ಲಿ 54 is equal to 24 into 2 plus 6. 24 into 2 plus 6. And as always, ಈ ರಿಮೈಂಡರ್ ಏನ್ ಬಂದಿದೆಯೋ ನಂಗೆ ಅದು ತುಂಬಾನೇ ಮುಖ್ಯ. ಸೊ ನಮ್ಮ ನೊಟೇಷನ್ ಪ್ರಕಾರ what have we got R2 as? 6. And very importantly, this is not equal to 0. Okay now? Next ಅದ್ರ ಹೇಳ್ತೀರಾ? ನೆಕ್ಸ್ಟ್ ಸೆಂಟೆನ್ಸ್ ಏನ್ ಹೇಳ್ಬೇಕು ಅಂತ?
Since R2 is not equal to 0, Since R2 ಅಲ್ವಾ ಈಗ We apply division on reference CD. number. Very good. Since R2 is not equal to 0, we apply division algorithm to divide what by what? R1 by R2. Very good. R1 by R2. ಮಿಕ್ಕವರೆಲ್ಲ ಫಾಲೋ ಮಾಡ್ತಿದ್ದೀರಾ ಬೈ ದ ವೇ? Yes, sir. ಈಗ ಏನಾಯ್ತು R2 0 ಆಗ್ಲಿಲ್ಲ, ಸೊ ಏನ್ ಡಿಸ್ಕಾರ್ಡ್ ಮಾಡ್ತೀವಿ R1 R2 ತಗೊಂಡು ಡಿವಿಷನ್ algorithm ಅಪ್ಲೈ ಮಾಡ್ತೀವಿ. ಹೇಳ್ತೀರಾ ಅಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ ಅಂತ? R1 ಏನು 24 has to be divided by 6. 6 4s 24 obviously, and the remainder is 0. 0. So accordingly, what do we get here? 24 R3 is equals 24 is equals to 6 into 4, and very importantly plus plus 0. plus 0. Plus 0 ಬರಿಬೇಕಾ? ಖಂಡಿತ ಬರೀರಿ. ಯಾಕೆ ಬರಿಬೇಕು ಅಂದ್ರೆ that is the indication for us to proceed further or conclude. What next? ಮುಂದಕ್ಕೆ ಹೇಳ್ತೀರಾ ಯಾರಾದ್ರು? R3 ಏನಿದು ಈ 0 ಏನಂತ ಕರಿಬೇಕು ನಾವು ಹೆಸರಿಗೆ? R3. R3 ಅಲ್ವಾ ಇದು? ಸೊ ಕನ್ಫ್ಯೂಷನ್ ಏನು? ಸಿನ್ಸ್ R3 is equals to 0. R3 is equal to 0. ಇಲ್ಲಿ ಬರ್ದ್ಬಿಡ್ತೀನಿ ನಾನು ಇದನ್ನ. R3 ಬಂತು ನಮ್ಗೆ. R3 has become 0. And ಒಂದ್ಸಲ 0 ಸಿಕ್ಕಿದ ತಕ್ಷಣನೇ we end the process. Am I right? Yes, sir. So since R3 is 0, ಲೆಕ್ಕವಾಗಿ we apply ಇಲ್ಲ, we do not apply ಅಂತ ಹೇಳಬೇಕು. ಬಟ್ ಅದನ್ನ ಹೇಳೋ ಅಗತ್ಯ ಇಲ್ಲ. So since R3 is 0, we have ಅಂತ ಹೇಳ್ಬಿಡ್ತೀನಿ. ಏನು? What do we have? GCD of 24, 6 is 6. First of all, very good. GCD of 24, 6. ಹಿಂದೆ ನಾವು ಇವೆರಡಕ್ಕೆ ತಾನೇ ಕಂಡುಹಿಡಿದಿದ್ದು 24, 6ಗೆ. ಇವೆರಡು ನಂಬರ್ಸ್ಗೆ 24, 6 is first of all GCD of 6, 0. Correcta? That is going to be 6. Sarina? This implies Yes, sir. Yes, sir. GCD of whatever numbers in first 78, 54, 54. 54, 78. That is equal to GCD of 54, 24. Order in ಬರಿಬೇಕು ಅಂತ ಈ ಆರ್ಡರ್ ಬರ್ಕೊಂಡು ಹೋಗ್ಬೇಕು. ಫಸ್ಟ್ 78, 54, 54, 24. ಆಮೇಲೆ GCD of 24. 24, 6. That is equal to GCD of 6, 0, and that is going to be equal to 6. 6. So this is going to be the conclusion for the given question. ಅರ್ಥ ಆಯ್ತಾ ಎಲ್ಲರಿಗೂ? Yes, sir. All Yes, yeses? Sure? Yes, sir. Okay. ನಿಜವಾಗ್ಲೂ ಎಸ್ ಅಂದ್ರೆ ಈಗ ಕೆಲಸ ಇಲ್ಲೇ ಮುಗಿಲಿಲ್ಲ. ಯಾರು ಹೇಳ್ತೀರಾ ಯಾಕೆ ಅಂತ? Linear combination. Very good. We are also told to express GCD as a linear combination of the two numbers. So using Euclidean algorithm, obtain the GCD ಅಂತ ಕೊಟ್ಟು ಇಲ್ಲೇ ಸ್ಟಾಪ್ ಮಾಡಿದ್ರೆ ಇಲ್ಲಿಗೆ ಕಥೆ ಮುಗಿತಿತ್ತು. But ಈಗ we are also told to express the GCD as a linear combination of the given two numbers. So now we'll do that as follows. ಇದು ಹೇಗೆ ಮಾಡಬೇಕು ಅಂತ ನಾನು ಹೇಳಿಲ್ಲ, ಬಟ್ ಮಾಡೋದು ತುಂಬಾ ಸುಲಭ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಗಮನಿಸ್ತಾ ಹೋಗಿ. ಓಕೆ, ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ GCD ಏನ್ ಬಂತು ನಮ್ಗೆ? 6 ಅಲ್ವಾ? ಈಗ ಒಂದ್ ಕೆಲಸ ಮಾಡ್ತೀನಿ, ಹೆಸರಿಗೆ ಒಂದೊಂದೇ ಎಕ್ಸ್ಪ್ರೆಷನ್ ಬರೀತಾರೆ ನಮ್ಗೆ ಡಿವಿಷನ್ ಅಲ್ಗಾರಿಥಮ್ದು. ಆ ಎಕ್ಸ್ಪ್ರೆಷನ್ಸ್ಗೆ ನಂಬರ್ಸ್ ಕೊಡ್ತಾ ಹೋಗ್ತೀನಿ. ಈಕ್ವೇಶನ್ 1, ಈಕ್ವೇಶನ್ 2, ಈಕ್ವೇಶನ್ 3 ಅಂತ, ಅಂಡ್ ಸೋ ಆನ್ ಲೆಕ್ಕವಾಗಿ. ಓಕೆ, ಇದರಲ್ಲಿ ಪರ್ಟಿಕ್ಯುಲರ್ಲಿ ನನಗೆ 6 ರಿಮೈಂಡರ್ ಆಗಿ ಬಂದಿರುವಂತ ಎಕ್ಸ್ಪ್ರೆಷನ್ ಫಸ್ಟ್ ಶುರು ಮಾಡ್ತೀನಿ ನಾನು. ಎಲ್ಲಿ ಬಂದಿದೆ ನಮ್ಗೆ ರಿಮೈಂಡರ್ ಆಗಿ 6 ಫ್ರಮ್ ಈಕ್ವೇಶನ್ 2. ಫ್ರಮ್ ಈಕ್ವೇಶನ್ 2 ಏನ್ ಬಂದಿದೆ ನಮ್ಗೆ? ಈಕ್ವೇಶನ್ 2 ಪ್ರಕಾರ 54 equals 24 into 2
plus 6. Correct? Now look at this. ನಮ್ಗೆ ನೆನ್ಪಿಟ್ಕೊಳ್ಳಿ, ನಮ್ಗೆ ಏನ್ ಬರ್ಬೇಕು ultimately? We are supposed to have 6 in terms of, ಹೇಳಿ ಯಾರಾದ್ರು? 54x plus 78y. Very good. 54x plus 78y. ಅಂದ್ರೆ ನಮ್ಗೆ x ಮತ್ತೆ y values ಬೇಕು ನಮ್ಗೆ. Okay, so I'm going to start this with this expression and I'm going to first write 6 on the left hand side. So 6 ಏನಾಗುತ್ತೆ ಇದರ ಪ್ರಕಾರ? 54 equals 24 into 2 plus 6 ಆದ್ರೆ what is 6 going to be? 54 minus 24 into 2. Correct? Obviously. ಹೌದಾ? Yes, sir. ಯೋಚನೆ ಮಾಡ್ತಾ ಇದ್ದೀರಾ? Okay. ಈಗ ಮತ್ತೆ from equation 1 we have equation 1 ಏನು ಹೇಳುತ್ತೆ? 78 equals 54 into 1 plus 24 ಹೇಳುತ್ತೆ ಅಲ್ವಾ? So this implies what is 24? 78 minus 54 into 1. ಸರಿನಾ? ಸೇಮ್ ಅದೇ ರೀತಿಯಲ್ಲಿ ಬರ್ದಿದ್ದೀನಿ. ಯಾಕೆ ಬರ್ದೆ ಅಂತ ಈಗ ಹೇಳ್ತೀನಿ ನಾನು, ಜಾಸ್ತಿ ಯೋಚನೆ ಮಾಡಬೇಡಿ. ಓಕೆ, ಅರ್ಥ ಆಯ್ತಾ ಇದು ಎಲ್ಲಾರ್ಗೂ? Yes, sir. ಓಕೆ, ಈಗ ನಾ ಏನ್ ಮಾಡ್ತೀನಿ, ಇದೇ ಲಾಸ್ಟ್ ಅಲ್ವಾ equation 2 equation 1 ಹಿಂದೆ ಏನ್ ಯಾವ್ದು ಇಲ್ಲ ಅಲ್ವಾ? ಸೊ ಲಾಸ್ಟ್ equation ಬರೆದ್ಮೇಲೆ ನಾನೀಗ if I call this as equation 4 ಅಂದ್ರೆ ಯಾವುದು ರಿಮೈಂಡರ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಅಂದ್ರೆ GCD ಎಕ್ಸ್ಪ್ರೆಷನ್ ಇದೆಯಲ್ಲ, ಇದನ್ನ equation 4 ಅಂತ ಕರೆದ್ರೆ ಈಗ ನಾನು ಈ 4 ಆದ್ಮೇಲೆ ಬಂದಿರೋ ಎಲ್ಲ equations ನ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ ನಾನು. Thus equation 4 gives ಏನ್ ಕೊಡುತ್ತೆ? 6 ಏನ್ ಬಂದಿತ್ತು ನಮ್ಗೆ? 6 equals 54 minus 24 into 2 ಬಂದಿತ್ತು. That is equal to 54 minus 24 into 2. 24 ಏನು ಹಿಂದಿನ ಎಕ್ಸ್ಪ್ರೆಷನ್ ಪ್ರಕಾರ? 78 minus 8 minus 54 into 1. That multiplied with 2. Correct ಅಲ್ವಾ? ಸರಿನಾ ಇದು? ಓಕೆ, ಈಗ ಇನ್ಯಾವುದು ಈಕ್ವೇಶನ್ ಇಲ್ಲ ಅಲ್ವಾ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ? ಇದೆಯಾ? no, sir. ಇದೊಂದೇ ತಾನೇ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಿರೋದು. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಗೆ ಅಲ್ಟಿಮೇಟ್ಲಿ 6 ಯಾವ್ದ್ರ ಮೂಲಕ ಬರಬೇಕು? 54 ಮತ್ತೆ 78 ಮೂಲಕ ಬರ್ಬೇಕಲ್ವಾ? ಸೊ ಇಡೀ ಎಕ್ಸ್ಪ್ರೆಷನ್ 54 ಮತ್ತೆ 78 ಅಷ್ಟೇ ಇದೆ ಅಂದ್ರೆ ಈಗ ನಾವ್ ಇದನ್ನ ಒಂಚೂರು ಬ್ರಾಕೆಟ್ಸ್ ಎಲ್ಲ ಓಪನ್ ಮಾಡಿ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಆದ್ರೂ ಹೇಳ್ತೀರಾ ಏನಾಗುತ್ತೆ ಸಿಂಪ್ಲಿಫಿಕೇಶನ್ ಅಂತ? 6 equals 54. ಆಮೇಲೆ ನಾ ಹೇಳ್ತಿರೋದು ಇದೆಲ್ಲದನ್ನು ಕುತ್ಕೊಂಡು ಮಲ್ಟಿಪ್ಲೈ ಮಾಡಿ ಅಂತ ಅಲ್ಲ, ಗ್ರೂಪ್ ಮಾಡ್ಬೇಕು. 54 ಇರೋ ಟರ್ಮ್ಸ್ ಮತ್ತೆ 78 ಇರೋ ಟರ್ಮ್ಸ್. ಏನಿದೆ ಇದು? 54 minus 78 into 2 ಆಗುತ್ತಾ ಬ್ರಾಕೆಟ್ ಓಪನ್ ಮಾಡಿದ್ರೆ? Yes, sir. ಆಮೇಲೆ ಮತ್ತೇನಾಗತ್ತೆ? Minus 54 into 2. ಮೈನಸ್ ಪ್ಲಸ್? Plus. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 54 into 2 ಆಗುತ್ತೆ. ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು, ಈಗ 154 ಇದೆ, ಈಗ ಇನ್ನೊಂದು 54 into 2 ಬಂತು. ಸೊ ಟೋಟಲಿ ಎಷ್ಟಾಯ್ತು? 54 into 3 ಅಲ್ವಾ? Yes, sir. 54 into 3 minus 78 into 2 ಬಂತಾ? ಸರಿನಾ? Yes, sir. ಸೊ 6 ಇಂದ 54 into ಸಮ್ ನಂಬರ್ ಪ್ಲಸ್ ಅಥವಾ ಮೈನಸ್ 78 into ಸಮ್ ಅದರ್ ನಂಬರ್ ಅಂತ ಬರೆಯಕ್ಕಾಗಿದೆ ಅಂದ್ರೆ ಈಗ ಇನ್ ಸಣ್ಣ ಪುಟ್ಟ ಫಾರ್ಮಾಲಿಟೀಸ್. ಸೊ ರೈಟ್ ದಿಸ್ ಇನ್ ದ ಫಾರ್ಮ್ ಆಫ್ 54 into ಸಮ್ ನಂಬರ್ ಪ್ಲಸ್ 78 into ಸಮ್ ಅದರ್ ನಂಬರ್. ವಾಟ್ ಇಸ್ ಇಟ್? ಅದರ್ ನಂಬರ್. 54 into ಏನ್ ಬರುತ್ತೆ ಇಲ್ಲಿ? ಆಟೋಮೆಟಿಕಲಿ 3 ಬಂದಿದೆ, ಸೊ 3 ನೇ ಇರುತ್ತೆ. ಬಟ್ ಇಲ್ಲಿ ನಂಗೆ ಪ್ಲಸ್ 78 ಬರಬೇಕು. ಇಲ್ಲಿ ಏನ್ ಬರೀಬೇಕು? -2 ಬರೀಬೇಕು. Minus. ಸರಿನಾ? ಕನ್ಕ್ಲೂಷನ್ ಏನು? Thus x equals 3, y is equal to -2. 3 and y equal to -2.
So this is going to be the linear combination of the GCD in terms of A and B, and this completes the process. Have you all got this? Probably you might have got confused from this step onwards. Equation 4 ಇಂದ ಆಚೆಗೆ ಕನ್ಫ್ಯೂಷನ್ ಆಗಿದ್ರೆ ಜಾಸ್ತಿ ಯೋಚನೆ ಮಾಡೋ ಅಗತ್ಯ ಇಲ್ಲ, ತುಂಬಾ ಸಿಂಪಲ್ ಪ್ರೊಸೀಜರು. ಹೇಳ್ತೀನಿ ಈಗ ಕೇಳಿ, ಜನರಲ್ ಆಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನ್ ಜೀರೋ ಅಂದ್ರೆ GCD ಯಾವ ಎಕ್ಸ್ಪ್ರೆಷನ್ ಇಂದ ಬಂದಿದೆಯೋ ರಿಮೈಂಡರ್ ಆಗಿ ಆ ಎಕ್ಸ್ಪ್ರೆಷನ್ ಇಂದ ಶುರು ಮಾಡಿ ಹಿಂದಿನ ಎಲ್ಲಾ ಎಕ್ಸ್ಪ್ರೆಷನ್ಸ್ ಅಲ್ಲೂ ರಿಮೈಂಡರ್ ಗಳನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಟ್ಕೊಂಡು ಮಿಕ್ಕಿದೆಲ್ಲ ರೈಟ್ ಹ್ಯಾಂಡ್ ಸೈಡ್ ಬರೋ ಬರ್ಕೊಳ್ಳಿ. ಅರ್ಥ ಆಯ್ತಾ? ಬರ್ಕೊಳ್ಳಿ. ನಂತರ ಈ ಎಕ್ಸ್ಪ್ರೆಷನ್ ಇಂದ ಶುರು ಮಾಡಿ, ಅಂದ್ರೆ GCD ಎಕ್ಸ್ಪ್ರೆಷನ್ ಇಂದ ಶುರು ಮಾಡಿ ಅದರಲ್ಲಿ ಹಿಂದಿನ ರಿಮೈಂಡರ್ ಗಳೇನಿದೆಯೋ ಅವೆಲ್ಲ ಅದನ್ನು ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸಬ್ಸ್ಟಿಟ್ಯೂಟ್ ಮಾಡ್ತಾ 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 ಅಲ್ಟಿಮೇಟ್ಲಿ ನಮ್ಗೆ ಬರೋ ಎಕ್ಸ್ಪ್ರೆಷನ್ ಇಟ್ ವಿಲ್ ಕಂಟೈನ್ ಓನ್ಲಿ A ಅಂಡ್ B. A ಅಂಡ್ B ಮಾತ್ರ ಬಂದ್ಮೇಲೆ ಬ್ರಾಕೆಟ್ಸ್ ಓಪನ್ ಮಾಡ್ಕೊಂಡು ಒಂದ್ ಸ್ವಲ್ಪ ಗ್ರೂಪ್ ಮಾಡ್ಕೊಂಡು A ಟರ್ಮ್ಸ್ ಮತ್ತೆ B ಟರ್ಮ್ಸ್ ಬರೋ ಬರ್ಕೊಳ್ಳಿ. ದಟ್ ವಿಲ್ ಆಟೋಮೆಟಿಕಲಿ ಗಿವ್ ಅಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ A ಅಂಡ್ B. Have you all followed this? Yes, sir. All yeses? Yes, Yes, sir. Yes, Okay. sir. If that is the case, I think we'll take up another problem now. Quick ಆಗಿ 5 ನಿಮಿಷ ಟೈಮ್ ಇದೆ, ನೋಡೋಣ ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತೀರಾ ಅಂತ. Okay. So the next problem that I want to discuss would be this. Obtain the GCD of, ನಿಮಗೆ ಅನುಕೂಲ ಆಗಲಿ ಅಂತ I'm going to take up a little smaller numbers. Okay, so 21 and 33 using Euclidean algorithm. Same question, also express it as a linear combination of the two numbers. ಯಾರು ಹೇಳ್ತೀರಾ ಕ್ವಿಕ್ ಆಗಿ ಪ್ರೊಸೀಜರ್? ನಾನು ಜಾಸ್ತಿ ಬರೆಯಕ್ಕೆ ಹೋಗೋದಿಲ್ಲ ಈಗ. ಓಕೆ, ಗೊತ್ತಿಲ್ಲ ಏನ್ ಮಾಡ್ತೀನಿ ಅಂತ. ವಾಟ್ ಇಸ್ A, ವಾಟ್ ಇಸ್ B? A is equals to 21, B is equals to 33. 21 and 33. ವೆರಿ ಗುಡ್. ಈಗ ಒಂದಂತೂ ಗೊತ್ತು ನಮ್ಗೆ, ಏನು ಯಾವ್ದನ್ನ ಯಾವ್ದ್ರಿಂದ ಡಿವೈಡ್ ಮಾಡಬೇಕು? 33 ನ 21. 21 ಇಂದ ಡಿವೈಡ್ ಮಾಡಬೇಕು. ಓಕೆನಾ? Yes, sir. ಓಕೆ, 21 ಒನ್ಸ್ 21 ಉಳಿಯೋದು 12, sir. 12 ಅಂತ. ಓಕೆ, ಈಗ ನೋಡ್ಕೊಳ್ಳಿ. ಈಗ ಏನ್ ಮಾಡ್ತೀನಿ, 12 ಬಂತು. ಸೊ ಇಲ್ಲಿ ಉದ್ದಕ್ಕೆ ಬರ್ಕೊಳ್ತಾ ಹೋಗ್ತೀನಿ. ಫಸ್ಟ್ 33, ಆಮೇಲೆ 21, ಆಮೇಲೆ 12 ಬಂತು. ಕರೆಕ್ಟಾ? ಈಗ 12 0ನಾ? 12 0ನಾ? sir. ಆಬ್ವಿಯಸ್ಲಿ ಅಲ್ಲ. ಸೊ ಏನ್ ಮಾಡ್ಬೇಕು? ಡಿವೈಡ್ 21 by 12. ಕರೆಕ್ಟಾ? ಹೌದಾ? Yes, sir. ಸೊ ನಾ ಅದಕ್ಕೆ ಇಲ್ಲೇ ಆ ಕೆಲಸ ಮಾಡ್ತೀನಿ, ಸಪ್ರೇಟ್ ಆಗಿ ಬರೆಯೋದ್ರ ಬದಲು 21 ತಗೊಂಡು 12 ಇಂದ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದಾಗ ಏನ್ ಸಿಗುತ್ತೆ ನಂಗೆ? 12 ಒನ್ಸ್ 12. ಕರೆಕ್ಟಾ? Yes, sir. ರಿಮೈಂಡರು 9. 9, sir. 9. ಸೊ 9 ಬಂತು. ಆಬ್ವಿಯಸ್ಲಿ 0 ಅಲ್ಲ. 0 ಅಲ್ಲ ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಮತ್ತೆ ಡಿವೈಡ್ ಮಾಡಿ. ಮತ್ತೆ ಡಿವೈಡ್ ಮಾಡ್ಬೇಕು. ಯಾವ್ದನ್ನ ಯಾವ್ದ್ರಿಂದ? 9, 12 ಇಂದ 9 ಇಂದ 12 ಡಿವೈಡ್ ಮಾಡ್ಬೇಕು. ಏನಾಗತ್ತೆ? 9 ಒನ್ಸ್ 9. 3. ಉಳಿಯೋದೇನು? 3. ಸೊ 3 ಬಂತು. 3. 0 ಅಲ್ಲ. 0 ಅಲ್ಲ ಅಂದ್ರೆ 12 ಅನ್ನು ಬಿಡ್ಬೇಕು. ಮತ್ತೆ 9 ನ 3 ಇಂದ ಡಿವೈಡ್ ಮಾಡ್ಬೇಕು. ಗುಡ್. ಸೊ 3 ನ 3, 9. ತಗೊಂಡು 9 ಅನ್ನು ಡಿವೈಡ್ ಮಾಡ್ಬೇಕು. 3 3 is 9. ರಿಮೈಂಡರ್ 0. ಸೊ 0 ಬಂತು. 0 ಬಂತಂದ್ರೆ end of the process and the previous number is the GCD. ಅರ್ಥ ಆಯ್ತಾ? Yes, sir. Sir. ನಾನು ಹಿಂದಿನ ಪ್ರಾಬ್ಲಮ್ ಅಲ್ಲಿ ವರ್ಡ್ಸ್ ಕೊಟ್ನೋ ಅದೆಲ್ಲ ನಾನು ಬರೆಯಕ್ ಹೋಗ್ತಿಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ಲಾ ಈಗ ನಾನು? ವರ್ಡ್ಸ್ ಅಲ್ಲಿ ನೀವು ಬರಿಬೇಕು ಆಬ್ವಿಯಸ್ಲಿ. ಸದ್ಯಕ್ಕೆ Sir. ಟೈಮ್ ಪಾಸಿಟಿ ಇರೋದ್ರಿಂದಾಗಿ ಕ್ಲೇಮ್ ಮಾಡ್ತೀನಿ. GCD ಆಫ್ 21, 33 is going to be ಏನು? 3. 3.
Got this point, all of you? ಎಲ್ರಿಗೂ ಅರ್ಥ ಆಯ್ತಾ? Yes, sir. Yes, sir. ಓಕೆ, ಅರ್ಥ ಆಗಿದ್ರೆ ಈಗ ಇದಕ್ಕೆ ರಿಲೆವೆಂಟ್ ಆಗಿರುವಂತ ಡಿವಿಷನ್ ಅಲ್ಗಾರಿದಮ್ ಎಕ್ಸ್ಪ್ರೆಷನ್ಸ್ ಬರ್ಕೊಂಡ್ಬಿಡ್ತೀನಿ ನಾವು, ಯಾಕಂದ್ರೆ ಅವೆಲ್ಲ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಕ್ ನಂಗೆ ಬೇಕು. ಸೊ ಫಸ್ಟ್ ಆಫ್ ಆಲ್ ಈ ಎಕ್ಸ್ಪ್ರೆಷನ್ ಏನಂತ ಬರೆಯೋದು? ಈ ಎಕ್ಸ್ಪ್ರೆಷನ್ 33 is equal to 21 into 1 plus 12. ಓಕೆ, 33 equals 21 into 1 plus 12. ಆಮೇಲೆ ನೆಕ್ಸ್ಟ್ ಎಕ್ಸ್ಪ್ರೆಷನ್ 21 is equal to 1 plus 9. equals 12 into 1 12 into plus 9. ಆಮೇಲೆ 12 is equal to 9 into 1 plus 3. ಮಿಕ್ಕವರೆಲ್ಲ ಫಾಲೋ ಮಾಡ್ತಿದ್ದೀರಾ? ಹಲೋ, Yes, sir. ಓಕೆ ಗುಡ್. ನೆಕ್ಸ್ಟ್ ಅಷ್ಟೇನಾ? ಇನ್ನೇನು 9 ಬೇಕಾ? is equal to 3 into 3 plus 0. 9 equals 3 into 3 plus 0. 0. ಸೊ 0 ಬಂತು, ನಮ್ಗೆ ಇಲ್ಲಿ ಕೆಲಸ ಮುಗೀತು. ಈಗ ಯಾವ್ಯಾವ ಈಕ್ವೇಶನ್ಸ್ ಬೇಕಾಗತ್ತೆ ನಮ್ಗೆ? GCD ಏನ್ ಬಂತು ನಮ್ಗೆ? 3 ಅಲ್ವಾ ಬಂದಿರೋದು? ಸೊ ಅದಕ್ಕೆ 3 ಬಂದಿರುವಂತ ಈಕ್ವೇಶನ್ ಯಾವ್ದು? ಇದಲ್ವಾ? ಇದು ಬೇಕು, ಇದು ಬೇಕು, ಇದು ಬೇಕು. ಕರೆಕ್ಟಾ? ಸರಿನಾ? Yes, sir. ಡೈರೆಕ್ಟ್ ಆಗಿ ಇವೆಲ್ಲ ಬೇಕಾಗಿರೋದ್ರಿಂದಾಗಿ ಫಸ್ಟ್ ಈ ಎಕ್ಸ್ಪ್ರೆಷನ್ ಬಂದಾಗ ಉಲ್ಟಾ ಬರ್ಕೊಂಡ್ಬಿಡ್ತೀನಿ. ಉಲ್ಟಾ ಬರೆಯೋದು ಅಂದ್ರೆ ಏನು? ರಿಮೈಂಡರ್ ಗಳನ್ನು ಬರ್ಕೊಂಡ್ಬಿಡ್ತೀನಿ. ಸೊ 12 equals 33 minus 21 into 1. ಕರೆಕ್ಟಾ? 21 into 1 ಅಂತ ಬರೀಬೇಕಾ? 21 into 1 12 21 ಅಲ್ವಾ? ಆದ್ರೂ ಕೂಡ ಬರ್ಕೊಳ್ಳಿ, ತಪ್ಪೇನೂ ಆಗಲ್ಲ. ಓಕೆ, ಆಮೇಲೆ 3 equals 12 minus 9 into 1. ಓಕೆನಾ? ಇಷ್ಟು ನೀವು ಮಾಡ್ಕೊಂಡ್ರೆ ಮಿಕ್ಕಿದ ಕೆಲಸ ತುಂಬಾ ಸುಲಭ. ಸೊ ಮಿಕ್ಕಿದ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ, ನೀವೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ 3 equals 12 minus 9 into 1 ಅಂತ ಬರ್ಕೊಳ್ಳಿ. ಆಮೇಲೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ಆಮೇಲೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಲ್ಟಿಮೇಟ್ಲಿ you're going to get 3 in terms of, quickly tell me, 3 in terms of 23 and 21. 21 into some number plus 33 into another number. Okay, so I'm going to end with this class today. So complete this and come prepared for the next class. Okay, is it okay?